जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सदाम् अशेष सन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे द्वितीयस्कन्धे षष्ठाध्याये अद्य कथानुवादे सति किञ्चित् पूर्वकथानुवादः ಇಲ್ಲಿವರೆಗೆ 5ನೇ ಅಧ್ಯಾಯ ಮುಕ್ತಾಯಾಗಿ ಈಗ 6ನೇ ಅಧ್ಯಾಯದ ಪ್ರಾರಂಭದಲ್ಲಿದ್ವಿ. ಅಲ್ಲಿ ಒಂದು ಟಿಪ್ಪಣಿಕಾರರು ಒಂದು ಟಿಪ್ಪಣಿಯನ್ನು ಬರೀತಾ ಅಲ್ಲಿ ಬಂದ ವಿಷಯವನ್ನ ಗಮನಿಸಿದ್ವಿ. ಈಗ ವಿಜಯಧ್ವಜ ತೀರ್ಥರು ತಾವು ಟಿಪ್ಪಣಿಯಲ್ಲಿ ಹೇಳುವಂತ ಕ್ರಮ ಏನು ಅಂತ ಗಮನಿಸೋಣ. ಅವರು ಜಗತ್ತಿನ ಬಗ್ಗೆ ಮೊದಲು ಪರಿಚಯ ಮಾಡಿಕೊಡ್ತಾರೆ. ಜಗತ್ತು ಯಾವ ತರ ಇದೆ? ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ ಜಗತ್ತಿದೆ. ಈ ಜಗತ್ತು ಯಾರಿಂದ ಬಂದಿತ್ತು? ಭಗವಂತನಿಂದ ಬಂದಿತ್ತು. ಅದು ಭಗವಂತನ ಮುಖದಿಂದ ಸೃಷ್ಟಿಯಾಗಿದ್ದು ಕೆಲವು. ಯಾವ್ದ್ಯಾವ್ದು ಭಗವಂತನ ಮುಖದಿಂದ ಸೃಷ್ಟಿಯಾಯಿತು ಅನ್ನೋದನ್ನೆಲ್ಲ ಮುಂದೆ ವಿಸ್ತಾರವಾಗಿ ವಿವರಿಸ್ತಾರೆ. ಇದನ್ನ ಏನ್ ತಿಳಿಸ್ಲಿಕ್ಕೆ ಹೊರಟ್ರು ಅಂದ್ರೆ, ಕೆಲವರೆಲ್ಲ ಈ ಜಗತ್ತು ಮತ್ತೆ ಪರಮಾತ್ಮ ಇಬ್ರು ಒಂದೇ, ಬೇರೆ ಅಲ್ಲ, ಭಗವಂತ ಜಗತ್ತು ಈ ಎರಡೂ ಕೂಡ ಸಮಾನವಾಗಿರೋದು, ಇದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಹಾಗಲ್ಲ, ಎರಡೂ ಬೇರೆ. ಯಾಕೆ? ಭಗವಂತನ ಮುಖದಿಂದ ಹೊರಗೆ ಬಂದಿದ್ದೆಯಲ್ಲ. ಹಾಗಾದ್ರೆ ದೇವರಿಂದ ಹುಟ್ಟಿದ ಮೇಲೆ ಆ ಹುಟ್ಟಿದ ವಸ್ತು ಮತ್ತೆ ಅದಕ್ಕೆ ಕಾರಣವಾದ ಪರಮಾತ್ಮ ಎರಡು ಒಂದೇ ಅಲ್ಲ, ಇದೆರಡು ಬೇರೆ ಬೇರೆ ಅಂತ ಅರ್ಥ. ತಂದೆ ತಾಯಿಯಿಂದ ಮಕ್ಕಳು ಹುಟ್ಟುತ್ತಾರೆ, ಆ ಮಕ್ಕಳೇ ಬೇರೆ, ತಂದೆ ತಾಯಿಯೇ ಬೇರೆ, ಇಬ್ಬರ ಸ್ವರೂಪ ಬೇರೆ ಬೇರೆ, ಅವರಿಂದ ಹುಟ್ಟಿದ್ದಾದ್ರಿಂದ. ಅದೇ ರೀತಿ ಜಗತ್ತು ಪರಮಾತ್ಮನ ಮುಖದಿಂದಲೋ ಮತ್ತೊಂದರಿಂದಲೋ ಹುಟ್ಟಿದ ಮೇಲೆ ಆ ಜಗತ್ತೇ ಬೇರೆ, ಪರಮಾತ್ಮನೇ ಬೇರೆ. ಆ ಪರಮಾತ್ಮ ಜಗತ್ತು ಎರಡು ಒಂದೇ ಅಂತ ಹೇಳುವಂತಹ ವಾದಿಗಳ ಮಾತು ಸರಿಯಿಲ್ಲ ಅಂತ ಅರ್ಥ. ಅಷ್ಟೇ ಅಲ್ಲ, ಮಕ್ಕಳಿಗಿಂತ ತಂದೆ ತಾಯಿಗಳು ಉತ್ತಮ. ಅದೇ ತರ ಭಗವಂತನ ದೆಸೆಯಿಂದ ಈ ಜಗತ್ತು ಹೊರಕ್ ಬಂದಿದೆ ಅಂದ್ರೆ ಆ ಜಗತ್ತಿಗಿಂತ ಉತ್ತಮ ಆಗಿರ್ಲೇಬೇಕು ಆ ಯಾರು? ಪರಮಾತ್ಮ. ಹೇಗೆ ಮಕ್ಕಳಿಗಿಂತ ತಂದೆ ತಾಯಿಗಳು ಉತ್ತಮನೋ ಆ ರೀತಿ. ಹೀಗೆ ತಥೋ ಭಿನ್ನತ್ವಂ ತದುತ್ತಮತ್ವಂ, ಎರಡು ಅಂಶ. ಒಂದು, ದೇವರಿಗಿಂತ ಈ ಜಗತ್ತು ಬೇರೆ, ಭೇದ ಇದೆ ಅಂತ ಅರ್ಥ. ಅಭೇದ ಇಲ್ಲ, ಭೇದ. ಇನ್ನು ದೇವರಿಗಿಂತ ಜಗತ್ತು ಬೇರೆ, ಆ ಜಗತ್ತಿಗಿಂತ ಪರಮಾತ್ಮ ಅತ್ಯುತ್ತಮ ಅನ್ನೋ ಅಂಶನೂ ಬೇಕು, ಅದು ಎರಡನೇ ಅಂಶ. ಮೂರನೇದು ಪ್ರತಿಮಾವತ್, ಈ ಜಗತ್ತು ದೇವರಿಗೆ ಒಂದು ಪ್ರತಿಮೆ ತರ. ಹೇಗೆ ನಾವೆಲ್ಲ ದೇವರ ಪ್ರತಿಮೆಯನ್ನ ಅರ್ಚನೆ ಮಾಡ್ತೀವಿ, ಆ ಪ್ರತಿಮೆಯ ಒಳಗಡೆ ದೇವರು ಇರ್ತಾನೆ, ಬಂದು ಸನ್ನಿಹಿತನಾಗಿರ್ತಾನೆ. ಹಾಗೆ ಸಮಗ್ರ ಬ್ರಹ್ಮಾಂಡದಲ್ಲಿ ಈ ಸಮಗ್ರ ಜಗತ್ತೇನಿದೆ ಇದರ ಒಳಗಡೆ ದೇವರು ಬಂದಿರ್ತಾನೆ. ಅಂದ ಅರ್ಥ ಏನಾಯ್ತು? ಇದು ಪ್ರತಿಮೆಯಂತೆ ಭಗವಂತನ ಒಂದು ರೂಪ. ಈ ರೀತಿ ಮೂರಂಶವನ್ನ ತಿಳಿಬೇಕಂತೆ. ಯಾವುದಕ್ಕೆ? ಜಗತ್ತಿಗೂ ಮತ್ತೆ ಪರಮಾತ್ಮನಿಗೂ. ಒಂದು ಭೇದ, ಎರಡು ಬೇರೆ ಬೇರೆ. ಮತ್ತೊಂದು ಪರಮಾತ್ಮ ಶ್ರೇಷ್ಠ, ಜಗತ್ತು ಅವನಿಗಿಂತ ಕಡಿಮೆ, ಎರಡನೇ ಅಂಶ. ಮೂರನೇ ಅಂಶ, ಇಡೀ ಜಗತ್ತು ಭಗವಂತನಿಗೆ ಪ್ರತಿಮೆಯ ರೀತಿ ಇದೆ. ಈ ಮೂರಂಶವನ್ನ ತಿಳಿಬೇಕು. ಇದರ ಬಗ್ಗೆನೇ ಈ ಅಧ್ಯಾಯದಲ್ಲಿ ತಿಳಿಸೋದು ಅಂತ. ಇಡೀ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ಒಂದೇ ಮಾತಿನಲ್ಲಿ ವಿಜಯಧ್ವಜ ತೀರ್ಥರು ಮುಗಿಸ್ಬಿಡ್ತಾರೆ. ಆದ್ರಿಂದ ಇಡೀ ಅಧ್ಯಾಯ ಓದಿದ ಮೇಲೆ ನಮಗ್ ಗೊತ್ತಾಗೋ ಅಂಶ ಈ ಮೂರು ಮುಖ್ಯವಾಗಿ. ಅದರ ಮಧ್ಯದಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಅದರ ಕೊನೆ ತಾತ್ಪರ್ಯ ಮಾತ್ರ ಇಷ್ಟೇ, ದೇವರ ಬಗ್ಗೆ, ಜಗತ್ತಿನ ಬಗ್ಗೆ. ಇದನ್ನ ತಿಳಿಸ್ಲಿಕ್ಕೋಸ್ಕರನೇ ಅಧ್ಯಾಯ ಈಗ ಹೊರಡ್ತಾ ಇದೆ. ಮೊದಲಿಗೆ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ಶಬ್ದ ಬಂತು. ಇಲ್ಲಿ ಅಧ್ಯಾತ್ಮ ಅಂತ ಒಂದು ಶಬ್ದ ಬಳಸ್ತೀವಿ ಶಾಸ್ತ್ರದಲ್ಲಿ. ಅಧ್ಯಾತ್ಮ, ಆಧ್ಯಾತ್ಮ ಅಂತೆಲ್ಲ ಬಳಸೋದಿದೆ. ಇಲ್ಲಿ ಅಧ್ಯಾತ್ಮ ಅಂತ ಒಂದು ಶಬ್ದ ಇದೆ. ಅದಕ್ಕೇನ್ ಅರ್ಥ ಅಂದ್ರೆ, ಇಲ್ಲಿ ಅಧ್ಯಾತ್ಮದ ಬಗ್ಗೆ ಮಾತನಾಡ್ತಾರೆ ಅಂತ ಒಂದು ಬರುತ್ತೆ. ಅಧ್ಯಾತ್ಮ ಅಂದ್ರೆ ಆತ್ಮನಿಗೆ ಸಂಬಂಧಪಟ್ಟಿತ್ತು. ಆತ್ಮನಿ ಅಧಿ ಇತಿ ಅಧ್ಯಾತ್ಮಂ ಅಂತ ಕರೀತಾರೆ. ಅದನ್ನು ಬಿಡಿಸೋದು. ಆತ್ಮನಿಗೆ ಸಂಬಂಧಪಟ್ಟಿದ್ ಯಾವುದು? ಅವನ ಇಂದ್ರಿಯಗಳಾಗಬಹುದು, ಹಾಗೆ ಆ ಇಂದ್ರಿಯಗಳಿಗೆ ಇಂದ್ರಿಯ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ, ಅವರಾಗಬಹುದು. ಇದೆಲ್ಲ ಅಧ್ಯಾತ್ಮ ಅನ್ನೋ ಶಬ್ದಕ್ಕೆ ಅರ್ಥ. ಅದಕ್ಕೆ ಅಧ್ಯಾತ್ಮ ಅಧ್ಯಾತ್ಮ ಅಂತ ಕರಿತೀವಿ. ಈ ಶಬ್ದಕ್ಕೆ ಅರ್ಥವನ್ನ ಸರಿಯಾಗಿ ನಾವು ತಿಳ್ಕೊಳ್ಬೇಕು.
ಆಧ್ಯಾತ್ಮಿಕ ಅಂದ್ರೆ ಆತ್ಮನಿಗೆ ಸಂಬಂಧಪಟ್ಟಿದ್ದು ಶರೀರ ಅಧ್ಯಾತ್ಮ, ಅಧ್ಯಾತ್ಮದಲ್ಲಿ ಇರೋದು ಆಧ್ಯಾತ್ಮಿಕ ಅಂತನೂ ಅರ್ಥವನ್ನ ಮಾಡ್ತಾರೆ. ಅದು ಮುಂದಕ್ಕೆ ಹೋಗತ್ತಿನ್ನು. ಅಂತೂ ಅಧಿ ಆತ್ಮ, ಆತ್ಮ ಅಂದ್ರೆ ಜೀವ, ಆ ಜೀವನಿಗೆ ಸಂಬಂಧಪಟ್ಟ ಶರೀರ, ಆ ಶರೀರದಲ್ಲಿ ಇರೋದು ಅಧಿ ಯಾವ್ದ್ಯಾವ್ದೋ ಅದನ್ನ ಅಧ್ಯಾತ್ಮ ಅಂತ ಕರೀತಾರೆ. ಅದು ಯಾವುದು ಅಂದ್ರೆ ಇಂದ್ರಿಯಗಳು. ಹಾಗೆ ಆ ಇಂದ್ರಿಯಗಳನ್ನೇ ಮನೆಯನ್ನಾಗಿ ಮಾಡಿಕೊಂಡು, ಇಂದ್ರಿಯಗಳೇ ಆಧಾರ, ಅದರಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು ಇರ್ತಾರೆ. ಈ ಇಂದ್ರಿಯಾಭಿಮಾನಿ ದೇವತೆಗಳಾಗ್ಲಿ ಅಥವಾ ಇಂದ್ರಿಯಗಳಾಗ್ಲಿ ಇದೆಲ್ಲ ಭಗವಂತನ ಯಾವ ಅಂಗದಿಂದ ಬಂದಿತ್ತು ಅಂದ್ರೆ ದೇವರ ಕಣ್ಣಿನಿಂದ ಹುಟ್ಟುತ್ತೋ, ದೇವರ ಕಿವಿಯಿಂದಲೋ, ದೇವರ ಮೂಗಿನಿಂದಲೋ, ಯಾವ ಇಂದ್ರಿಯ ಪರಮಾತ್ಮನ ಯಾವ ಭಾಗದಿಂದ ಬಂತು ಅನ್ನೋದನ್ನ ತಿಳಿಸ್ಲಿಕ್ಕೆ ಈಗ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಪ್ರತಿಯೊಂದು ಪದಾರ್ಥಗಳು, ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಇವರೆಲ್ಲ ಪರಮಾತ್ಮನ ಯಾವ ಭಾಗದಿಂದ ಹುಟ್ಟಿದ್ರು ಅಂತ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ಮೊದಲನೇ ಶ್ಲೋಕ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನಾರದರಿಗೆ. ಬ್ರಹ್ಮೋವಾಚ ವಾಚೋ ವನ್ಹೇರ್ ಮುಖಂ ಕ್ಷೇತ್ರಂ ವಾಚೋ ವಹ್ನಿರ್ಮುಖಂ ಕ್ಷೇತ್ರಂ ಛಂದಸಾಂ ಸಪ್ತಧಾತವಃ ಸಪ್ತಧಾತವಃ ಹವ್ಯಕವ್ಯಾಮೃತಾನಾಂ ಜಿಹ್ವಾ ಸರ್ವರಸಸ್ಯ ಚ. ಮೊದಲನೇದಾಗಿ ಮಾತಿಗೆ ಬರ್ತಾರೆ. ವಾಚಃ ಅಂತ ಬಳಸಿದ್ರು. ವಾಚಃ ಅಂದ್ರೆ ವಾಗೀಂದ್ರಿಯ, ನಾವೇನ್ ಮಾತನಾಡ್ತಾ ಇದೀವಿ ಅದಕ್ಕೆ ಬೇಕಾದ ಇಂದ್ರಿಯ. ಯಾವ ಇಂದ್ರಿಯದಿಂದ ಹೊರಕ್ಕೆ ಮಾತುಗಳು ಬರ್ತಾ ಇದೆಯೋ ಅಂಥ ವಾಗೀಂದ್ರಿಯ. ಹಾಗೆ ನಾವ್ ಏನ್ ಮಾತಾಡ್ತಾ ಇದೀವಿ ಅಂಥ ಮಾತುಗಳು, ಶಬ್ದಗಳು, ಹೀಗೆ ಈ ಮಾತುಗಳಾಗಬಹುದು. ಹಾಗೆ ಆ ಮಾತುಗಳು ಯಾವ ಇಂದ್ರಿಯದಿಂದ ಬರ್ತಾ ಇದೆಯೋ ಆ ವಾಗೀಂದ್ರಿಯಕ್ಕಾಗಬಹುದು. ಹಾಗೆ ಈ ವಾಕ್ ಇಂದ್ರಿಯಕ್ಕೆ ಅಭಿಮಾನಿ ದೇವತೆ ಯಾರು? ಚೆನ್ನಾಗಿ ಮಾತಾಡ್ಬೇಕು, ವಾಕ್ ಶುದ್ಧಿ ಇರಬೇಕು ಅಂದ್ರೆ ಅಗ್ನಿ ದೇವರ ಅನುಗ್ರಹ ಬೇಕು. ಅಗ್ನಿ ವನ್ಹಿ. ಹಾಗಾದ್ರೆ ವಾಕ್ ಇಂದ್ರಿಯ, ಆ ವಾಕ್ ಇಂದ್ರಿಯದಿಂದ ಬರುವಂತಹ ಶಬ್ದಗಳು, ಅದರ ಜೊತೆಗೆ ವನ್ಹಿ ಅಗ್ನಿ ದೇವತೆ, ಮೂರಾಯ್ತು. ಈ ಮೂರಕ್ಕೆ ಉತ್ಪತ್ತಿ ಸ್ಥಾನ ಯಾವುದು? ಈ ಮೂರು ಎಲ್ಲಿಂದ ಹುಟ್ಟಿತು ಅಂದಾಗ ದೇವರ ಬಾಯಿಯಿಂದ ಹುಟ್ಟಿತು. ದೇವರ ಮುಖನೇ ಇದಕ್ಕೆ ಕ್ಷೇತ್ರ ಅಂದ್ರೆ ಉತ್ಪತ್ತಿ ಸ್ಥಾನ. ಕ್ಷೇತ್ರ ಅಂತ ಕರೆಯೋದು ಉತ್ಪತ್ತಿ. ಯಾವ ವಸ್ತುವಿಗೆ ಯಾವುದು ಕ್ಷೇತ್ರ ಅಂದ್ರೆ ಎಲ್ಲಿಂದ ಬಂತು ಅಂತ ಅರ್ಥ. ಆ ಕ್ಷೇತ್ರ ಅಂದ್ರೆ ಹುಟ್ಟೋ ಜಾಗ ಅಂತ ಅರ್ಥ. ದೇವರ ಮುಖನೇ ಹುಟ್ಟೋ ಜಾಗ ಯಾವುದಕ್ಕೆ? ವಾಗೀಂದ್ರಿಯಕ್ಕೆ, ಅದರ ಅಭಿಮಾನಿ ದೇವತೆ ವನ್ಹಿ ದೇವರಿಗೆ ಅಂದ್ರೆ ಅಗ್ನಿದೇವನಿಗೆ, ಹಾಗೆ ಮಾತುಗಳಿಗೆ. ಈ ಮೂರಕ್ಕೂ ಭಗವಂತನ ಬಾಯಿ ಅದು ಉತ್ಪತ್ತಿ ಸ್ಥಾನ, ಅಲ್ಲಿಂದ ಹೊರಗೆ ಬಂದಿದೆ ಅಂತ. ಇದು ವಿರಾಟ್ ರೂಪಿ ಪರಮಾತ್ಮನ ಬಗ್ಗೆ ಹೇಳ್ತಾ ಇರೋದು. ವಿರಾಟ್ ರೂಪಿ ಪರಮಾತ್ಮನ ಮುಖದಿಂದ ಈ ಮೂರು ಹೊರಗೆ ಸೃಷ್ಟಿ ಆಯ್ತು ಅಂತ ಅರ್ಥ. ಇಲ್ಲಿ ಮುಖ ಅನ್ನೋ ಶಬ್ದಕ್ಕೆ ಬಾಯಿ ಅಂತ ಅರ್ಥ. ಸಂಸ್ಕೃತದಲ್ಲಿ ಮುಖ ಅನ್ನೋ ಶಬ್ದವನ್ನ ಬಾಯಿ ಅನ್ನೋ ಅರ್ಥದಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಇನ್ನು ಮುಂದೆ ಛಂದಸಾಂ ಸಪ್ತಧಾತವಃ. ಛಂದಸ್ಸು ಅಂದ್ರೆ ನಮಗೆ ಪ್ರಸಿದ್ಧ ಗಾಯತ್ರಿ ಛಂದಸ್ಸು, ಅನುಷ್ಠುಪ್ ಛಂದಸ್ಸು, ಉಷ್ಣಿಕ್ ಛಂದಸ್ಸು, ಬೃಹತಿ, ಪಂಕ್ತಿ. ಈಗ ಬೃಹತಿ ಸಹಸ್ರ ಅಂತ ಹೇಳ್ತಾ ಇರ್ತೀವಿ. ಬೃಹತಿ ಶಬ್ದ, ಬೃಹತಿ, ಪಂಕ್ತಿ, ತ್ರಿಷ್ಟುಪ್ ಛಂದಸ್ಸು, ಜಗತಿ ಛಂದಸ್ಸು, 7 ಛಂದಸ್ಸನ್ನ ಹೇಳ್ತಾರೆ ಸದ್ಯಕ್ಕೆ. ಗಾಯತ್ರಿ ಛಂದಸ್ಸು ಅದು ಒಂದಾಯ್ತು. ಅನುಷ್ಠುಪ್ ಛಂದಸ್ಸಿನ ಶ್ಲೋಕಗಳನ್ನೇ ನಾವೀಗ ಓದ್ತಾ ಇರೋದು. ಈಗ ಭಾಗವತದಲ್ಲಿ ಈಗೇನ್ ಶ್ಲೋಕವನ್ನ ಹೇಳ್ಕೊಡ್ತಾ ಇದ್ದೀನಿ, ಈ ಶ್ಲೋಕ ಅನುಷ್ಠುಪ್ ಛಂದಸ್ನಲ್ಲಿದೆ. ತ್ರಿಷ್ಟುಪ್ ಛಂದಸ್ಸು ಅಂದ್ರೆ ವಾಯುಸ್ತುತಿ ತರಹದ ಶ್ಲೋಕಗಳು, ಮಧ್ವ ವಿಜಯದ ತರಹದ ಶ್ಲೋಕಗಳು. ಮಧ್ವ ವಿಜಯ ಅಂದ್ರೆ ಅಲ್ಲೂ ಅನುಷ್ಠುಪ್ ಬರುತ್ತೆ. ಅಂತೂ ಕಾಂತಾಯ ಕಲ್ಯಾಣ ಗುಣೇಕ ಧಾರಣೆ ಈ ತರಹದ ಶ್ಲೋಕ, ಪಾಂತೋಸ್ಮಾನ್ ಪುರುಹೂತ ಈ ತರ ನಖಸ್ತುತಿಯ ಶ್ಲೋಕ, ವಾಯುಸ್ತುತಿಯ ಶ್ಲೋಕಗಳು ಮುಂದಕ್ಕೆ. ಹೀಗೆ ಇವೆಲ್ಲ ಏನಿದೆ ಇದೆಲ್ಲ ಇರುವಂತದ್ದು ತ್ರಿಷ್ಟುಪ್ ಛಂದಸ್ಸಿನಲ್ಲಿ ಅಂತ ಹೇಳ್ತಾರೆ. ಅನುಷ್ಠುಪ್ ಛಂದಸ್ಸು ಅಂದ್ರೆ ವಿಷ್ಣು ಸಹಸ್ರನಾಮ, ಮತ್ತೆ ರಾಯರ ಪೂಜ್ಯಾಯ ರಾಘವೇಂದ್ರ ಶ್ಲೋಕ. ಹೀಗೆ ಈ ತರ ಅನುಷ್ಠುಪ್ ಛಂದಸ್ಸು, ತ್ರಿಷ್ಟುಪ್ ಛಂದಸ್ಸು, ಈ ತರ 7 ಛಂದಸ್ಸುಗಳೇನಿದೆ, ಈ 7 ಛಂದಸ್ಸುಗಳಿಗೆ ಉತ್ಪತ್ತಿ ಸ್ಥಾನ
ಎಲ್ಲಿಂದ ಬಂತು ಈ ಛಂದಸ್ಸುಗಳು ಅಂದಾಗ ದೇವರ ಸಪ್ತಧಾತವಃ, ಸಪ್ತಧಾತುಗಳು 7 ಧಾತು ಇರುತ್ತೆ, 7 ಧಾತುವಿನಿಂದ 7 ಛಂದಸ್ಸುಗಳು ಹೊರಗೆ ಸೃಷ್ಟಿಯಾಯ್ತು. ಯಾವ್ದಾ 7 ಧಾತು? ತ್ವಕ್, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಸ್ನಾಯು, ಅಸ್ಥಿ. ಹೀಗೆ ನಮಗೆ ಗೊತ್ತಿದೆ ಸಪ್ತಧಾತುಗಳು ನಮ್ಮ ದೇಹದಲ್ಲಿ ಇರುವಂತದ್ದು. ದೇಹದಲ್ಲಿ ಮಾಂಸ ಇದೆ, ಮೇಧಸ್ಸಿದೆ, ಅಸ್ಥಿ ಮೂಳೆಗಳಿದೆ, ಮಜ್ಜ ಇದೆ, ಸ್ನಾಯು, ರುಧಿರ ಇದೆ, ತ್ವಕ್, ಇದೆಲ್ಲ ಏನಿದೆ ಇದು ಭಗವಂತನಲ್ಲಿ ಇದೆ, ಆ ವಿರಾಟ್ ಶರೀರದಲ್ಲಿ. ಆ ವಿರಾಟ್ ಶರೀರದಲ್ಲಿ ಅಂದ್ರೆ ವಿರಾಟ್ ರೂಪದಲ್ಲಿ ಏನು ಈ 7 ಇದೆ, ಈ 7ರಿಂದ ಈ 7ಅನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಇದಾದ ಮೇಲೆ ಮುಂದೆ ಹವ್ಯ, ಕವ್ಯ, ಅಮೃತ, ಅನ್ನಾನಾಂ ಅಂತ ಬರೀತಾರೆ. ಅನ್ನಗಳು ಅಂತಂದ್ರೆ ಯಾವ ರೀತಿ ಇರುತ್ತೆ? ಒಂದು ಹವ್ಯ, ಮತ್ತೊಂದು ಕವ್ಯ, ಮತ್ತೊಂದು ಅಮೃತ, ಇನ್ನೊಂದು ಅನ್ನ ಅಂತ ಬರೀತಾರೆ. ಇದಕ್ಕೇನ್ ಅರ್ಥ ಅಂದ್ರೆ, ಹವ್ಯ ಅಂದ್ರೆ ನಮಗ್ ಗೊತ್ತಿದೆ, ಹವ್ಯ ಅಂತ ಎಲ್ಲಿ ಬಳಸ್ತಾರೆ? ದೇವಾನಾಂ ಅನ್ನಂ ಅಂತ, ದೇವತೆಗಳಿಗೆ ಅನ್ನ ಅಂತ ಅದು ಹವ್ಯ. ಅಂದ್ರೆ ಹೋಮದಲ್ಲಿ, ಯಾಗದಲ್ಲಿ ಏನನ್ನ ಆಹುತಿಯನ್ನಾಗಿ ಕೊಡ್ತಾರೆ ಅದಕ್ಕೆಲ್ಲ ಹವ್ಯ ಅಂತ ಕರೀತಾರೆ. ಆದ್ರಿಂದ ಹವ್ಯವನ್ನ ಯಾಕೆ ಕೊಡೋದು ಹೋಮದಲ್ಲಿ ಅಂದ್ರೆ ಅದು ದೇವತೆಗಳ ಅನ್ನ, ದೇವತೆಗಳು ಅದನ್ನ ಸ್ವೀಕಾರ ಮಾಡ್ತಾರೆ ಅಗ್ನಿಯ ಮುಖಾಂತರ. ಇನ್ನು ಕವ್ಯ, ಕವ್ಯ ಅಂದ್ರೆ ಏನು? ಶ್ರಾದ್ದ ಕರ್ಮಗಳಲ್ಲಿ ಪಿತೃದೇವತೆಗಳನ್ನ ಉದ್ದೇಶಿಸಿಕೊಂಡು ಕೊಡುವಂಥದ್ದು, ಅದನ್ನ ಕವ್ಯ ಅಂತ ಕರೀತಾರೆ. ಹೀಗೆ ಹವ್ಯ, ಅನ್ನ, ಮತ್ತೆ ಕವ್ಯ, ಅನ್ನ. ಇನ್ನು ಅಮೃತ ಅನ್ನ ಅಂತ. ಅಮೃತ ಅಂದ್ರೆ ಯಾವುದು? ಅದು ಇಬ್ಬರಿಗೂ ಸಂಬಂಧಪಟ್ಟಿದ್ದು, ಅಂದ್ರೆ ಅದು ಪಿತೃಗಳಿಗೂ ಸಂಬಂಧಪಟ್ಟಿದ್ದು ಮತ್ತೆ ದೇವತೆಗಳಿಗೂ ಸಂಬಂಧಪಟ್ಟಿದ್ದು. ಹೀಗೆ ಹವ್ಯ, ಕವ್ಯ, ಅನ್ನ. ಇನ್ನು ಮಿಕ್ಕಿದ್ದು ಮನುಷ್ಯರಿಗೆ ಸಂಬಂಧಪಟ್ಟಿದ್ದು, ಅಂದ್ರೆ ಅನ್ನ ಅಂತ ಅರ್ಥ. ಹೀಗೆ ಹವ್ಯ, ಕವ್ಯ, ಅಮೃತ, ಅನ್ನ ಹೀಗೂ ಬಿಡಿಸ್ಕೊಂಡಿದ್ದಾರೆ. ಇನ್ನು ಕೆಲವರು ಆಗ್ಬೇಕಾದ್ರೆ ಇಲ್ಲಿ ಹವ್ಯಾನ್ನ, ಕವ್ಯಾನ್ನ, ಅಮೃತ ಅನ್ನ ಅಂತ ಹಾಗೂ ಬಿಡಿಸ್ಕೊಳ್ತಾರೆ. ಅಂತೂ ಯಾವುದೇ ತರಹದ ತಿನ್ನುವ ವಸ್ತುಗಳಿರ್ಲಿ, ಅದು ದೇವತೆಗಳಿಗೋ, ಪಿತೃಗಳಿಗೋ, ಮನುಷ್ಯರಿಗೋ, ಅಥವಾ ದೇವತೆಗಳು ಪಿತೃಗಳು ಇಬ್ಬರಿಗೂ ಸೇರಿಸಿಯೋ, ಈ ಎಲ್ಲ ಹುಟ್ಟಿದ್ ಎಲ್ಲಿಂದ? ಇದೆಲ್ಲದಕ್ಕೂ ಉತ್ಪತ್ತಿ ಯಾವ ಕ್ಷೇತ್ರ ಯಾವುದು ಅಂತ ಒಂದು ಪ್ರಶ್ನೆ. ಮತ್ತೊಂದು ನಾಲಿಗೆ, ನಾಲಿಗೆ ಅಂದ್ರೆ ಜಿಹ್ವ ಅಂತ ಏನ್ ಕರಿತೀವಿ, ಆ ನಾಲಿಗೆಗೆ ಹಾಗೆ ಈ ಸಿಹಿ, ಕಹಿ, ಮತ್ತೆ ಖಾರ, ಮತ್ತೆ ಇನ್ನೂ ಹಲವು ರಸಗಳಿದೆ, ಆ ಒಗರಾಗಬಹುದು, ಈ ತರಹದ ಎಲ್ಲ ರಸಗಳಿಗೂ ಉತ್ಪತ್ತಿ ಸ್ಥಾನ ಯಾವುದು ಅಂದ್ರೆ ವಿರಾಟ್ ರೂಪಿ ಪರಮಾತ್ಮನ ಜಿಹ್ವ, ನಾಲಿಗೆ. ಜಿಹ್ವ ಏನಿದೆ ನಾಲಿಗೆ, ಆ ನಾಲಿಗೆನೆ ಎಲ್ಲದಕ್ಕೂ ಕೂಡ ಕಾರಣ. ಹಾಗಾದ್ರೆ ಈ ಪುರುಷನ ಅಂದ್ರೆ ವಿರಾಟ್ ರೂಪಿ ಪರಮಾತ್ಮನ ಏನು ಜಿಹ್ವ ಇದೆ, ಜಿಹ್ವೇಂದ್ರಿಯ ನಾಲಿಗೆ, ಆ ನಾಲಿಗೆಯ ಮುಖಾಂತರ ಎಲ್ಲ ಪದಾರ್ಥಗಳ ಸೃಷ್ಟಿ ಆಗಿದೆ. ಅದನ್ನ ಇಲ್ಲಿ ಹವ್ಯಾದಿ ಸರ್ವ ಅನ್ನಾನಾಂ ಜಿಹ್ವೇಂದ್ರಿಯಸ್ಯ ಚ ಕಷಾಯ, ಮಧುರ ಆದಿ ಸರ್ವರಸಸ್ಯ, ಎಲ್ಲ ರೀತಿಯ ರಸ, ಷಡ್ರಸಗಳೇನಿದೆ 6 ರೀತಿಯ ರಸ, ಅದೆಲ್ಲದಕ್ಕೂ ಈ ಭಗವಂತನ ಜಿಹ್ವ ಅದು ಕಾರಣ ಆಗಿದೆ ಅಂತ. ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ, 2 ಅಂಶವನ್ನ ಇಲ್ಲಿ ತಿಳಿಬೇಕು. ಯಾವುದರಿಂದ ಹುಟ್ಟುತ್ತೋ ಈ ಎಲ್ಲ ವಸ್ತು ಅದನ್ನೇ ಆಶ್ರಯಿಸಿಕೊಂಡಿದೆ ಅಂತ ಅರ್ಥ. ಈಗ ತಂದೆ ತಾಯಿಗಳಿಂದ ಹುಟ್ಟಿದ ಮಕ್ಕಳು ತಂದೆ ತಾಯಿಗಳನ್ನ ಅವಲಂಬಿಸ್ಕೊಂಡಿರ್ತಾರೆ. ಯಾವ ವಸ್ತುವಿನಿಂದ ಯಾವುದು ಹುಟ್ಟತ್ತೋ ಆ ವಸ್ತುವನ್ನ ಅದು ಆಶ್ರಯಿಸ್ಕೊಂಡಿರತ್ತೆ. ಚಿಕ್ಕ ಮಗು ಅದು ತಂದೆ ತಾಯಿಗಳ ಪೋಷಣೆ ಇಲ್ಲದೆ ಹೇಗ್ ಬೆಳಿಲಿಕ್ಕೆ ಸಾಧ್ಯ? ಅದರಿಂದ ಆ ಸಂದರ್ಭದಲ್ಲಿ ಯಾವ ವಸ್ತು ಯಾವುದರಿಂದ ಹುಟ್ಟಿದೆಯೋ ಆ ವಸ್ತು ಅದನ್ನ ಆಶ್ರಯಿಸಿಕೊಂಡಿರತ್ತೆ. ಅದೇ ರೀತಿ ಇಲ್ಲೂ ಯಾವ ಯಾವ ದೇವತೆ, ಯಾವ ಯಾವ ಇಂದ್ರಿಯಗಳು, ಯಾವ ಯಾವ ಶಬ್ದ, ರಸ, ರೂಪ, ಸ್ಪರ್ಶ ಏನೇನಿದೆ ಇವೆಲ್ಲ ಎಲ್ಲಿಂದ ಹುಟ್ಟಿದೆಯೋ ಅದನ್ನೇ ಆಶ್ರಯಿಸಿಕೊಂಡು ಇದೆ. ಅಂದ್ರೆ ಅದರ ಪೋಷಣೆ ಎಲ್ಲ ಅದರಿಂದಲೇ ಆಗ್ತಾ ಇರುತ್ತೆ ಅಂತ ಅರ್ಥ. ಹೀಗೆ ದೇವರ ಬಾಯಿಯಿಂದ, ದೇವರ ನಾಲಿಗೆಯಿಂದ ಯಾವ ಯಾವ ಪದಾರ್ಥಗಳ ಸೃಷ್ಟಿ ಆಯ್ತು ಅನ್ನೋದನ್ನ ಇಲ್ಲಿವರೆಗೆ ತಿಳಿಸಿದ್ದಾರೆ. ಇಷ್ಟು ಈ ಮೊದಲನೇ ಶ್ಲೋಕದ ಅರ್ಥ. ಒಂದು ಸಪ್ತಧಾತುಗಳ ಬಗ್ಗೆನೂ ಹೇಳಿದ್ರು, 7 ಧಾತು, ಮತ್ತೆ ನಾಲಿಗೆ, ಮತ್ತೆ ಭಗವಂತನ ಬಾಯಿ, ಈ 3ರಿಂದ ಒಟ್ಟು ಇಲ್ಲಿವರೆಗೆ ಸೃಷ್ಟಿ ಆಯ್ತು. ಇದು ಮುಂದಕ್ಕೆ 2ನೆಯ ಶ್ಲೋಕ. ಸರ್ವಾಸೂನಾಂ ಚ ವಾಯೋಶ್ಚ ತನ್ನಾಸೆ ಪರಮಾಯನೆ
ಅಶ್ವಿನೋರೋಷಧೀನಾಂ ಚ ಘ್ರಾಣೋ ಗಂಧಸ್ಯ ಚೈವ ಹಿ. ಸರ್ವ ಅಸೂನಾಂ ಅಂದ್ರೆ ಎಲ್ಲ ರೀತಿಯ ಅಸು ಅಂದ್ರೆ ಪ್ರಾಣ ಅಂತ ಅರ್ಥ. ಎಲ್ಲ ರೀತಿಯ ಪ್ರಾಣ ಅಂದ್ರೇನು, ಎಲ್ಲ ಮರುತ್ತು ದೇವತೆಗಳು ಅಂತ ಅರ್ಥ. ಮರುತ್ತು ಗಣ ಏನಿದೆ ಆ ಎಲ್ಲ ಮರುತ್ತು ಗಣ, ಹಾಗೆ ವಾಯು ಅಂದ್ರೆ ಮುಖ್ಯ ವಾಯುದೇವರೇನಿದ್ದಾರೆ ಆ ವಾಯುದೇವರು, ಇವರಿಗೆ ಉತ್ಪತ್ತಿ ಸ್ಥಾನ ಯಾವುದು, ಭಗವಂತನ ಯಾವ ಭಾಗದಿಂದ ಇವರೆಲ್ಲ ಬಂದಿದ್ದು ಸೃಷ್ಟರಾಗಿದ್ದು ಅಂದ್ರೆ ತನ್ನಾಸೆ ಅಂತ ಹೇಳ್ತಾರೆ. ನಾಸ ಅಂದ್ರೆ ಭಗವಂತನ ಮೂಗಿನ ಹೊಳ್ಳೆಗಳು. ಆ ಮೂಗಿನ ಹೊಳ್ಳೆ ಏನಿದೆ ಅದೇ ಈ ಎಲ್ಲ ಮರುತ್ತುಗಳಿಗೆ ಹಾಗೆ ಮುಖ್ಯ ವಾಯುದೇವರಿಗೆ ಆವಾಸ ಸ್ಥಾನ. ಆವಾಸ ಸ್ಥಾನ ಅಂದ್ರೆ ಅಲ್ಲೇ ಅದನ್ನ ಆಶ್ರಯಿಸಿಕೊಂಡಿರ್ತಾರೆ, ಅದರಿಂದಲೇ ಹುಟ್ಟಿದ್ದು ಹೊರಗೆ ಬಂದಿದ್ದು ಕೂಡ. ತನ್ನಾಸೆ ಪರಮಾಯನೆ ಅಂತ ಮುಖ್ಯವಾಗಿ ಅಲ್ಲಿಂದಲೇ ಬಂದಿದ್ದು ಮುಖ್ಯವಾದ ಆಶ್ರಯ ಇವೆಲ್ಲದಕ್ಕೂ. ಇನ್ನು ಅಶ್ವಿನಿ ದೇವತೆಗಳಿಗೆ, ಅಶ್ವಿನೋಹೋ ಅಶ್ವಿನಿ ದೇವತೆಗಳಿಗೆ, ಯಾಕಂದ್ರೆ ಇವರು ಯಾವುದು ಅಶ್ವಿನಿ ದೇವತೆಗಳು ತಾವು ಈ ಘ್ರಾಣೇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು ಅವರೇ. ಯಾರು ಘ್ರಾಣೇಂದ್ರಿಯ ಅಂದ್ರೆ ಮೂಗು, ಆ ಘ್ರಾಣೇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು ಅಶ್ವಿನಿ ದೇವತೆಗಳು ಅವರಿಗೆ. ಮತ್ತೆ ಔಷಧಿಗಳು ಅಂದ್ರೆ ಭತ್ತ ಮುಂತಾದ ಸಸ್ಯಗಳೇನಿದೆ ಅಂಥ ಅನೇಕ ಈ ಔಷಧಿಗಳಿಗೆ ಅಂದ್ರೆ ಸಸ್ಯಗಳಿಗೆ, ಗಂಧಸ್ಯಚ ಹಾಗೆ ಗಂಧ ಸುಗಂಧ ದುರ್ಗಂಧ ಇದಕ್ಕೂ ಘ್ರಾಣ ಏವ ಭಗವಂತನ ಮೂಗೇ ಇದಕ್ಕೆ ಉತ್ಪತ್ತಿ ಪ್ರದ. ಹಾಗಾಗಿ ಭಗವಂತನ ಮೂಗಿನ ಹೊಳ್ಳೆಗಳು ಹಾಗೆ ಆ ಮೂಗು ಈ ಎರಡರಿಂದ ಯಾವ ಯಾವ ಪದಾರ್ಥಗಳು ಸೃಷ್ಟಿಯಾಯಿತು ಅನ್ನೋದನ್ನ ಇಲ್ಲಿವರೆಗೆ ಬಿಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ವಿಶೇಷಾಂಶವನ್ನು ತಿಳಿಸ್ತಾರೆ. ಇಲ್ಲಿ ಘ್ರಾಣಃ ಅಂತ ಹೇಳಿದ್ದಾರೆ. ವಸ್ತುತಃ ಸಂಸ್ಕೃತದಲ್ಲಿ ಘ್ರಾಣಃ ಅಂತ ಆಗಲ್ಲ, ಘ್ರಾಣಂ ಅಂತ ಆಗ್ಬೇಕು. ಅದು ನಪುಂಸಕಲಿಂಗ ಶಬ್ದ ಅಂತ ಹೇಳ್ತಾರೆ. ಹೇಗೆ ಜ್ಞಾನಂ ಅಂತ ಹೇಳ್ಬೇಕು, ಜ್ಞಾನಃ ಅಂತ ಹೇಳ್ಬಾರ್ದು. ಜ್ಞಾನಂ ಅಂದ್ರೆ ನಪುಂಸಕಲಿಂಗ ಶಬ್ದ ಸಂಸ್ಕೃತದಲ್ಲಿ, ಜ್ಞಾನಂ. ಹಾಗೆ ಅನೇಕ ಶಬ್ದಗಳಿದೆ ಅಲ್ಲಿ. ನಪುಂಸಕಲಿಂಗ ಶಬ್ದ ಅಂದ್ರೆ ಜ್ಞಾನ ಅನ್ನೋದೇನದು, ಅದು ಪುಲ್ಲಿಂಗನ ಸ್ತ್ರೀಲಿಂಗನ, ಜ್ಞಾನ ಅನ್ನೋದು ಎರಡು ಅಲ್ಲ, ಅದಕ್ಕೆ ನಪುಂಸಕಲಿಂಗ ಶಬ್ದ ಅಂತ ಸಾಮಾನ್ಯವಾಗಿ ಅರ್ಥ. ವಸ್ತುತಃ ಅದಕ್ಕೆ ಬೇರೆ ಅರ್ಥ ಇದೆ ವ್ಯಾಕರಣದಲ್ಲೆಲ್ಲ. ಅಂತೂ ಇಲ್ಲಿ ಘ್ರಾಣಂ ಅಂತ ಆಗ್ಬೇಕಾಯ್ತು, ಘ್ರಾಣಃ ಅಂತ ಹೇಗ್ ಭಾಗವತದಲ್ಲಿ ಪ್ರಯೋಗ ಮಾಡಿದ್ರು ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗಲ್ಲ. ನಪುಂಸಕಸ್ಯ ಘ್ರಾಣಸ್ಯ ಪುಂಶಕ್ತಿಮತ್ವ ದ್ಯೋತನಾಯ ಘ್ರಾಣ ಇತ್ಯುಕ್ತಂ. ನಿಜ, ಬಳಸ್ಬೇಕಾಗಿತ್ತು ಘ್ರಾಣಂ ಅನ್ಬೇಕಾಗಿತ್ತು, ಆದ್ರೆ ದೇವರ ಮೂಗಲ್ವಾ ಅದು. ದೇವರ ಮೂಗ ಅದನ್ನ ಪುಂಶಕ್ತಿ ಅದಕ್ಕಿದೆ, ಪುರುಷ ಶಕ್ತಿ ಇದೆ. ವಿರಾಟ್ ರೂಪಿ ಪರಮಾತ್ಮನ ಮೂಗದು, ಅದು ಪುಂಶಕ್ತಿ ಇದೆ. ಶಬ್ದ ಮಾತ್ರ ನಪುಂಸಕಲಿಂಗ ಶಬ್ದ, ಆದ್ರೆ ಶಕ್ತಿ ಮಾತ್ರ ಪುಂಶಕ್ತಿ ಅಂತ ತಿಳಿಸ್ಲಿಕ್ಕೋಸ್ಕರ ಘ್ರಾಣಃ ಅಂತ ಪುಲ್ಲಿಂಗ ಶಬ್ದ ಹಾಕಿದ್ದಾರೆ. ಹೇಗೆ ರಾಮಃ, ದಶರಥಃ, ಕೃಷ್ಣಃ ಅಂತ ಪುಲ್ಲಿಂಗ ಶಬ್ದ ಬಳಸ್ತಾರ ಹಾಗೆ ಬಳಸಿದ್ದಾರೆ ಅಂತ. ಹೀಗೆ ವಿರಾಟ್ ರೂಪಿ ಪರಮಾತ್ಮನ ಮೂಗಿನಿಂದ, ಮೂಗಿನ ಹೊಳ್ಳೆಯಿಂದ ಯಾವ ಯಾವ ಪದಾರ್ಥಗಳ ಸೃಷ್ಟಿ ಆಯಿತು ಅಂತ ಇಲ್ಲಿವರೆಗೆ ತಿಳಿಸಿ, ಮುಂದಕ್ಕೆ ಇನ್ನು ಕಣ್ಣಿನಿಂದ ಯಾವುದಕ್ಕೆ ಸೃಷ್ಟಿ, ಮತ್ತೆ ಕಣ್ಣಿನ ಗೋಲಕ ಅದರಿಂದ ಯಾವುದರ ಸೃಷ್ಟಿ, ಅವನ ಕಿವಿಯಿಂದ ಯಾವುದರ ಸೃಷ್ಟಿ ಅನ್ನೋ ವಿಷಯವನ್ನೆಲ್ಲ ಈಗ ತಿಳಿಸ್ತಾ ಹೋಗ್ತಾರೆ. 3ನೆಯ ಶ್ಲೋಕ. ರೂಪಾಣಾಂ ತೇಜಸಾಂ ಚಕ್ಷುಃ ದಿವಃ ಸೂರ್ಯಸ್ಯ ಚಾಕ್ಷಿಣೀ ಕರ್ಣೌ ದಿಶಾಂ ಚ ತೀರ್ಥಾನಾಂ ಶ್ರೋತ್ರಂ ಆಕಾಶ ಶಬ್ದಯೋಃ. ಇನ್ನು ರೂಪ ಅಂತಂದ್ರೆ ನಾವು ಕಾಣುವಂತಹ ರೂಪ, ಕಪ್ಪು, ಬಿಳಿ, ಕೆಂಪು, ಏನೇನು ಬಣ್ಣಗಳನ್ನ ಕಾಣ್ತೀವಿ ರೂಪ ಅದು. ಹಾಗೆ ಚಕ್ಷುರಿಂದ್ರಿಯ, ನಾವು ಆ ಬಣ್ಣವನ್ನ ಗ್ರಹಿಸೋದ್ಯಾವ್ದ್ರಿಂದ ಕಣ್ಣಿನಿಂದ. ಹಾಗಾದ್ರೆ ಕಣ್ಣಿಗಾಗಲಿ ಚಕ್ಷುರಿಂದ್ರಿಯಕ್ಕೆ ಹಾಗೆ ಅದು ಕಾಣುವಂತಹ ಯಾವ ರೂಪಗಳಿದೆ, ಕಪ್ಪು, ಬಿಳಿ ಇತ್ಯಾದಿ ರೂಪಗಳು ಅದಕ್ಕೆ. ಹಾಗೆ ತೇಜಸಾಂ, ಯಾವುದೇ ತೇಜಸ್ಸಿರ್ಲಿ ಜಗತ್ತಿನಲ್ಲಿ, ಸೂರ್ಯ
ಒಂದು ದೀಪ ಹಚ್ತೀವ, ಆ ದೀಪ ಮ್ಯಾಚ್ ಬಾಕ್ಸ್ ಗೀರಿದು ಆಗೊಂದ್ ಬರುವಂತಹ ತೇಜಸ್ಸು, ಯಾವುದೇ ತರಹದ ತೇಜಸ್ಸಾಗ್ಲಿ ಅದು ಆ ಕಣ್ಣು ಮತ್ತೆ ಕಾಣುವಂತಹ ರೂಪ, ಎಲ್ಲದಕ್ಕೂ ಸೃಷ್ಟಿ ಕರ್ತ ಯಾವುದು? ಭಗವಂತನ ಚಕ್ಷುಸ್ಸು, ಕಣ್ಣು. ಆ ವಿರಾಟ್ ರೂಪಿ ಪರಮಾತ್ಮನ ಕಣ್ಣಿನಿಂದ ಈ ಚಕ್ಷುರಿಂದ್ರಿಯ, ಕಣ್ಣು ಅನ್ನೋ ಇಂದ್ರಿಯ, ಹಾಗೆ ರೂಪಗಳು, ಹಾಗೆ ಪ್ರತಿಯೊಂದು ತೇಜಸ್ಸುಗಳು ಎಲ್ಲ ಸೃಷ್ಟಿ ಆಯ್ತು. ಇದು ಮುಂದೆ ಭಗವಂತನ ಗೋಲಕ, ಕಣ್ಣು ಆಯ್ತು, ಕಣ್ಣಿನ ಗೋಲಕ, ಗುಂಡಕ್ಕಿರುವಂತಹ ಗೋಲಕ ಏನಿದೆಯಲ್ಲ, ಅದು ಯಾವುದಕ್ಕೆ ಕಾರಣ ಅಂದ್ರೆ ದ್ಯುಲೋಕ, ಅಂತರಿಕ್ಷ ಲೋಕ ಏನಿದೆ, ಮೇಲಿನ ಲೋಕ, ಅದಕ್ಕೆ, ಹಾಗೆ ಸೂರ್ಯನಿಗೆ, ಆ ಇಬ್ಬರಿಗೂ ಕೂಡ ಕಾರಣ ಯಾವುದು ಅಂತಂದ್ರೆ ಭಗವಂತನ ಗೋಲಕ, ಗುಂಡಕ್ಕಿರುವಂತಹ ಭಾಗ. ಇನ್ನು ದಿಗ್ದೇವತೆಗಳಿಗೆ, ಹಾಗೆ ಶಾಸ್ತ್ರಗಳಿಗೆ, ದಿಗ್ದೇವತೆಗಳೆಲ್ಲ ಇದ್ದಾರೆ, ಒಂದೊಂದು ದಿಕ್ಕಿಗೆ ಅಭಿಮಾನಿ ದೇವತೆಗಳು, ಅವರಿಗೆ, ಹಾಗೆ ತೀರ್ಥ, ಇಲ್ಲಿ ತೀರ್ಥ ಅಂದ್ರೆ ಶಾಸ್ತ್ರ ಅಂತ ಅರ್ಥ, ಆ ಶಾಸ್ತ್ರಗಳಿಗೆ, ಹಾಗೆ ದಿಗ್ದೇವತೆಗಳಿಗೆ, ಇವರಿಗೆಲ್ಲ ಯಾವುದು ಕಾರಣ ಅಂತಂದ್ರೆ ಕರ್ಣವು, ದೇವರ ಕಿವಿ ಕಾರಣ. ಅಂದ್ರೆ ದೇವರ ಕಿವಿ ಕಾರಣ ಅಂದ್ರೆ ದೇವರ ಕಿವಿಯ ಗೋಲಕ, ಗುಂಡಕ್ಕೆ ಏನಿದೆಯಲ್ಲ, ಆ ಗೋಲಕದಿಂದ ಸಮಗ್ರ ಶಾಸ್ತ್ರಗಳ ಸೃಷ್ಟಿ, ಹಾಗೆ ದಿಗ್ದೇವತೆಗಳ ಸೃಷ್ಟಿ ಆಯ್ತು. ಇನ್ನು ಆಕಾಶ ಶಬ್ದಯೋಹು, ಆಕಾಶ ಮತ್ತೆ ಶಬ್ದ, ಇವೆರಡಕ್ಕೆ ಯಾವುದು ಕಾರಣ ಅಂದ್ರೆ ದೇವರ ಕಿವಿ ಅನ್ನೋ ಇಂದ್ರಿಯ, ಆ ಇಂದ್ರಿಯ ಕಾರಣ ಆಯ್ತು. ನಮಗ್ ಚೆನ್ನಾಗಿ ತಲೆಯಲ್ಲೇನಿರ್ಬೇಕು ಅಂದ್ರೆ, ಈಗ ನಾವು ಕಣ್ಣಿನಿಂದ ನೋಡ್ತಾ ಇದೀವಿ ವಸ್ತುಗಳನ್ನ, ನಾವು ಇನ್ನೊಬ್ರು ನಮ್ ಕಣ್ಮುಂದೆ ಬಂದ್ ನಿಂತ್ರೆ ನಾವು ಇನ್ನೊಬ್ಬರ ಕಣ್ಣನ್ನು ನೋಡ್ತಾ ಇದೀವಿ ಅಂತ ಹೇಳೋದು ತಪ್ಪಾಗತ್ತೆ. ನಾವು ಕಣ್ಣನ್ನು ನೋಡ್ತಾ ಇಲ್ಲ, ಇನ್ನೊಬ್ಬರ ಕಣ್ಣಿನ ಗೋಲಕ ನೋಡ್ತಾ ಇದೀವಿ. ಗುಂಡಕ್ಕೆ ಕಪ್ಪಗಿರತ್ತೆ, ಬಿಳಿಯಾಗಿರತ್ತೆ, ಆ ಗೋಲಕ ಏನಿದೆಯಲ್ಲ ಸುತ್ತಲೂ, ಆ ಗುಂಡಕ್ಕಿರೋ ಭಾಗ, ಅದನ್ನ ನಾವು ನೋಡ್ತಾ ಇದೀವಿ ಅಷ್ಟೇ. ಅದ್ರ ಒಳಗಡೆ ಸೂಕ್ಷ್ಮವಾಗಿ ಅತೀಂದ್ರಿಯ ಯಾವುದು, ಇಂದ್ರಿಯಗಳು, ಕಣ್ಣಾಗ್ಲಿ ಕಿವಿಯಾಗ್ಲಿ ಎಲ್ಲ ಅತೀಂದ್ರಿಯ, ಅದು ಕಣ್ಣಕ್ ಕಾಣಿಸಲ್ಲ. ಹಾಗಾದ್ರೆ ನಮ್ಗೆ ಹೊರಗಡೆ ಕಿವಿ ಕಣ್ಣು ಅಂತ ನಾವು ಯಾವ್ದನ್ನ ಕರಿತಾ ಇದೀವಿ ಅದನ್ನೆಲ್ಲ ಗೋಲಕ, ಅದು ಇರೋ ಜಾಗ ಅದಷ್ಟೇ. ಒಳಗಡೆ ಇಂದ್ರಿಯ ಇರತ್ತೆ, ಅದು ಇರುವಂತಹ ಜಾಗಗಳಿದು, ಆ ಜಾಗಗಳನ್ನ, ಸ್ಥಾನಗಳಲ್ಲಿ ಮಾತ್ರ ನಾವು ನೋಡ್ತಾ ಇರೋದಷ್ಟೇ. ಈ ಅರ್ಥದಲ್ಲಿ ಎರಡು, ಪ್ರತಿ ಬಾರಿ ಒಂದು ಇಂದ್ರಿಯ ಅಂದ್ರೆ ಮೂಗು ಅಂತ ಬಂದ್ರೆ ಮೂಗಿನ ಸ್ಥಾನ, ಮೂಗು ಅನ್ನೋ ಇಂದ್ರಿಯ ಇರೋ ಒಂದು ಜಾಗ, ಮತ್ತೆ ಆ ಮೂಗು. ಇನ್ನೊಂದು ಕಣ್ಣಿನ ಇಂದ್ರಿಯ, ಚಕ್ಷುರಿಂದ್ರಿಯ, ಅದಿರುವಂತಹ ಜಾಗ. ಕಿವಿ ಗೋಲಕ, ಸುತ್ತ ಇರುವಂತಹದ್ದು, ಅದರಿರೋ ಜಾಗ ಆ ಕಿವಿ ಅನ್ನೋ ಇಂದ್ರಿಯ. ಹೀಗೆ ಎರಡೆರಡನ್ನು ತಗೊಳ್ತಾ ಹೋಗ್ಬೇಕು. ಅದೇ ರೀತಿ ದೇವರ ಕಿವಿಯಿಂದ ಈ ಶಬ್ದ ಮತ್ತೆ ಆಕಾಶ ಎರಡೂ ಹುಟ್ಟತ್ತೆ. ಆ ಭಗವಂತನ ಗೋಲಕ, ಕಿವಿಯಲ್ಲಿರೋ ಆ ರಂಧ್ರ ಏನಿದೆಯಲ್ಲ, ಆ ಗೋಲಕ, ಆ ಗುಂಡಕ್ಕಿರೋದು, ಅದರಿಂದ ಹುಟ್ಟುವಂಥದ್ದು ಶಾಸ್ತ್ರ ಮತ್ತೆ ದಿಗ್ದೇವತೆಗಳು ಅಂತ ಬಂತು. ಇಲ್ಲೊಂದು ಸ್ವಾರಸ್ಯ ಹೇಳ್ತಾರೆ, ತೀರ್ಥಾನಾಂ ಶಾಸ್ತ್ರಾಣಾಂ ಅಂತ ಮಧ್ವಾಚಾರ್ಯರು ವಿವರಣೆ ಕೊಟ್ಟಿದ್ದಾರೆ. ಅಂದ್ರೆ ತೀರ್ಥ ಶಬ್ದಕ್ಕೆ, ಭಾಗವತಲ್ಲಿ ಬರೋ ತೀರ್ಥ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ. ಯಾಕೆ ಈ ರೀತಿ ವಿವರಣೆ ಮಾಡಿದ್ರು ಅಂದ್ರೆ, ಕೆಲವರು ಹೀಗ ಅರ್ಥ ಮಾಡ್ಬಿಟ್ರು, ತೀರ್ಥ ಅಂದ್ರೆ ಗಂಗಾ ಯಮುನಾ ಈ ತರ ತೀರ್ಥಗಳು ಅಂತ ಇಟ್ಕೊಂಡ್ಬಿಟ್ರ ಅರ್ಥ. ಈ ಗಂಗಾದಿ ತೀರ್ಥಗಳು ಯಾಕೆ ಬರ್ಬೇಕು? ಈಗ ಸಂಬಂಧವೇ ಇಲ್ಲ, ಇಂದ್ರಿಯಗಳು ಬೇರೆ ಸಂಬಂಧಪಡ್ಬೇಕು. ಇಲ್ಲಿ ಶಾಸ್ತ್ರ ಅಂತ ಅರ್ಥ ಚೆನ್ನಾಗಿದೆ, ಭಗವಂತನ ಕಿವಿಯಿಂದ ಶಾಸ್ತ್ರ. ಯಾಕೆ ಶಬ್ದ, ಶಾಸ್ತ್ರ ಅಂದ್ರೆ ಕೇವಲ ಶಬ್ದಗಳು, ಆ ಶಾಸ್ತ್ರಮಯವಾದ ಶಬ್ದಗಳೆಲ್ಲ ಅದು ಭಗವಂತನ ಕಿವಿಯಿಂದ ಬಂದಿತ್ತು ಅನ್ನೋದು ಚೆನ್ನಾಗಿದೆ ಅರ್ಥ. ಕೆಲವರು ಗಂಗಾದಿ ತೀರ್ಥಗಳೆಲ್ಲ ಭಗವಂತನ ಕಿವಿಯಿಂದ ಹುಟ್ಟಿದ್ವು ಅಂತ ಅರ್ಥವನ್ನ ಮಾಡಿದ್ದಾರೆ, ಅದು ಕಿವಿಯ ಗೋಲಕದಿಂದ ಹುಟ್ಟಿತ್ತು ಅಂತ. ಇದು ಸರಿ ಇಲ್ಲ ಅಂತ. ಯಾಕೆ ಸರಿ ಇಲ್ಲ? ಅದು ಒಂಥರ ಚೆನ್ನಾಗಿದೆ ತಾನೆ. ಎಲ್ಲ ಬ್ರಾಹ್ಮಣನ ಕಿವಿಯಲ್ಲಿ ಗಂಗಾದಿ ತೀರ್ಥ ಸನ್ನಿಧಾನ ಬಲಗಿವಿಯಲ್ಲಿ ಅಂತ ಹೇಳ್ತೀವಲ್ಲ, ಹಾಗೆ ದೇವರ ಕಿವಿ ಅದು ಎಲ್ಲ ತೀರ್ಥಗಳ ಆವಾಸ ಸ್ಥಾನ, ಅದನ್ನ ಆಶ್ರಯಿಸಿಕೊಂಡಿದೆ ಅಂತ ಯಾಕೆ ಹೇಳ್ಬಾರ್ದು ಅಂತ ಅನ್ನಿಸ್ಬೋದು. ಆದ್ರೆ ಅದ್ ಸರಿ ಇಲ್ಲ. ಯಾಕೆ ಆ ವ್ಯಾಖ್ಯಾನ ಅಂದ್ರೆ, ಮುಂದೆ ಭಾಗವತದಲ್ಲೇ ತಿಳಿಸ್ತಾರೆ, ನಾಡ್ಯೋ ನದ ನದೀನಾಂತು ಗೋತ್ರಾಣಾಂ ಅಸ್ಥಿ ಸಂಹತಿ ಅಂತ ಮುಂದೆ ಒಂದು ಮಾತು ಬರುತ್ತೆ. ಅಲ್ಲೇನ್ ಹೇಳಿದ್ದಾರೆ, ನದ ಆಗ್ಲಿ ನದಿ ಆಗ್ಲಿ ಎರಡಕ್ಕೂ ಭಗವಂತನ ನಾಡಿಗಳು ಕಾರಣ ಅಂತ ಹೇಳಿದ್ದಾರೆ. ಹಾಗಾದ್ರೆ ಭಗವಂತನ ನಾಡಿಗಳಿಂದ ಎಲ್ಲಾ ನದಗಳ ಉತ್ಪತ್ತಿನ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಗಂಗಾದಿ ನದಿಗಳ ಉತ್ಪತ್ತಿನ ಇಲ್ಲೇ ಭಗವಂತನ ಕಿವಿಯಿಂದ ಅಂತ ಹೇಳಿದ್ರೆ ಮುಂದೆ ಯಾಕೆ ಹೇಳ್ಬೇಕು? ವಿರೋಧ. ಎರಡೆರಡು ಬಾರಿ ಹೇಳಲ್ಲ, ಒಂದೊಂದ್ಸಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಆಚಾರ್ಯರು ಮಾಡಿದ ಶಾಸ್ತ್ರಗಳು ಭಗವಂತನ ಕಿವಿ ಗೋಲಕದಿಂದ ಹುಟ್ಟುತ್ತಾ ಇದೆ ಅಂತ ಈ ರೀತಿ ಅರ್ಥ ಮಾಡೋದು ಸರಿಯಾಗಿದೆ ಅಂತ ಇಲ್ಲಿ ಬಿಡಿಸಿದ್ದಾರೆ. ಇದೊಂದು ಅಪೂರ್ವವಾದ ವಿಷಯ. ಇನ್ನು ಮುಂದೆ 4ನೇ ಶ್ಲೋಕದಿಂದ ಹೀಗೆ ಇನ್ನೂ ಬಿಡಿಸ್ತಾ ಹೋಗ್ತಾರೆ. ದೇವರ ಯಾವ ಭಾಗದಿಂದ ಯಾವ್ದು ಹುಟ್ಟುತ್ತಾ ಹೋಯ್ತು ಅನ್ನೋದನ್ನ, ಅದನ್ನ ಮತ್ತೆ ನಾವು ಈ ಹಬ್ಬ ಆದ್ಮೇಲೆ, ಯಾಕಂದ್ರೆ ನಾಳೆ
ಮತ್ತೆ ನಾಡಿದ್ದು ಅನಧ್ಯಯನ ಇದೆ, ಮತ್ತೆ ಪಾಠ ಮಾಡೋ ಹಾಗಿಲ್ಲ. ಅದರಿಂದ ಹಬ್ಬ ಮುಗಿದ ಮೇಲೆ ದ್ವಿತೀಯ ದಿವಸದಿಂದ ಅಂದ್ರೆ ಬಿದಿಗೆಯಿಂದ ಪುನಃ ಈ ಪಾಠ ಪ್ರಾರಂಭ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡುತ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಆಚಾರ್ಯ.